ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮಕ್ಕಳ ಪೋಷಕರೇ ಎಚ್ಚರ ಎಚ್ಚರ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾದ ಮಕ್ಕಳ ಕಳ್ಳತನ ಪ್ರಕರಣ. ಸಿಲಿಕಾನ್ ಸಿಟಿಯಲ್ಲಿ ಮಕ್ಕಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದೆ. ಹೀಗಾಗಿ ಪೋಷಕರು ಎಚ್ಚರದಿಂದಿರೋದು ಒಳಿತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಹಾಡಹಗಲೇ ಮಗು ಕಳ್ಳತನ ಮಾಡಿ ಮಹಿಳೆ ಎಸ್ಕೇಪ್ ಆಗಿರೋದು. ಹಾಡಹಗಲೇ ಮಗುವೊಂದನ್ನ ಕಳ್ಳತನ ಮಾಡಿ ಮಹಿಳೆಯೊಬ್ಬರು ಎಸ್ಕೇಪ್ ಆಗಿರೋದು. ಪರಿಣಾಮ ಮಗುವನ್ನ ಹೆತ್ತಿರುವಂತ ಹೆತ್ತಮ್ಮ ಕಂಗಾಲಾಗ್ಬಿಟ್ಟಿದೆ. ಇಡೀ ನಗರದಾದ್ಯಂತ ಮಿಸ್ಸಿಂಗ್ ಪೋಸ್ಟರ್ಗಳು ಹಾಕಲಾಗಿದೆ. ಯಶವಂತಪುರದ ಚೌಡೇಶ್ವರಿ ಬಸ್ ನಿಲ್ದಾಣದ ಬಳಿ ಈ ಘಟನೆ ಆಗಿದೆ. ವಾಂಟೆಡ್ ಅಂತ ಹಾಕಿರೋದನ್ನು ಗಮನಿಸ್ತಾ ಇದ್ದೇನೆ. ಫೆಬ್ರವರಿ 17ರಂದು ಕಳ್ಳತನ. ಇದುವರೆಗೂ ಕೂಡ ಈ ಕಂದಮ್ಮ ಸಿಕ್ಕಿಲ್ಲ, ಈ ಮಗು ಸಿಕ್ಕಿಲ್ಲ. ಮಗು ಎತ್ತಿಕೊಂಡು ಹೋದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 17ನೇ ತಾರೀಕಿಗೆ ಆಗಿರುವಂತಹ ಘಟನೆ ಇದು. ಇದುವರೆಗೂ ಕೂಡ ಸಿಕ್ಕಿಲ್ಲ. ಹೆಚ್ಚು ಕಡಿಮೆ ಇನ್ನು 3 ದಿನ ಕಳೆದ್ರೆ 1 ತಿಂಗಳಾಗ್ತಾ ಬಂತು. 18ನೇ ತಾರೀಕಿಗೆ ಯಶವಂತಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಇದುವರೆಗೂ ಕೂಡ ಮಗು ಸಿಕ್ಕಿಲ್ಲ. ಸಹಜವಾಗಿ ಹೆತ್ತಿರುವಂತಹ ತಾಯಿ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಇದೀಗ ನಮ್ಮ ಮಗು ಮಿಸ್ಸಿಂಗ್ ಆಗಿದೆ, ಕಾಣೆಯಾಗಿದೆ ಅಂತ ನಗರದ ವಿವಿಧ ಭಾಗಗಳಲ್ಲಿ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಹಾಡಹಗಲೇ ಇದು. ಹಾಡಹಗಲೇ ಇಂಥದ್ದೊಂದು ಕಳ್ಳತನ ಆಗಿದೆ, ಮಗುವಿನ ಕಳ್ಳತನ. ಯಶವಂತಪುರದ ಚೌಡೇಶ್ವರಿ ಬಸ್ ನಿಲ್ದಾಣದ ಬಳಿ ಈ ಘಟನೆ ಆಗಿರೋದು. ಈ ಘಟನೆ ಆದ ತಕ್ಷಣ ಮಾರನೇ ದಿನ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. 18ನೇ ತಾರೀಕಿಗೆ ಯಶವಂತಪುರದ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಚಿಕ್ಕ ಮಕ್ಕಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಶವಂತಪುರದಲ್ಲಿ ನಡೆದಿರುವಂತಹ ಮಗು ಕಳ್ಳತನ ಪ್ರಕರಣ ಯಾವಾಗ ಆಗಿದ್ದ ಘಟನೆ, ಹೇಗಾಯಿತು, ಇದುವರೆಗೆ ಏನು ಅಪ್ಡೇಟ್ ಇದೆ ಇದ್ರ ಬಗ್ಗೆ? ಪ್ರವೀಣ್, ಈ ಘಟನೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ದುಗುಡದಲ್ಲಿ ಪೋಷಕರು ವಾತಾವರಣ ಈ ರೀತಿಯಾದಂತಹ ಒಂದು ಕಳ್ಳತನ ಎನ್ನುವಂತ ನಿಟ್ಟಿನಲ್ಲಿ ಮೊಳಗಿರುವಂತದ್ದು. ಈ ಸಂಬಂಧಪಟ್ಟಾಗೆ ಅಲ್ಲಲ್ಲಿ ಅಂದ್ರೆ ನಿನ್ನೆ ಮೊನ್ನೆ ಬೆಂಗಳೂರಿನ ಒಂದು ಭಾಗದಲ್ಲಿ ಇಬ್ಬರು ಒಂದು ಸಣ್ಣ ಯುವಕ ಸೇರಿದಂತೆ ಒಬ್ಬ ಮುದುಕ ಏಜ್ ಆಗಿದ್ದಂತಹ ವ್ಯಕ್ತಿಯನ್ನ ಹಿಡಿದು ಥಳಿಸುವಂತ ಕೆಲಸ ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತದ್ದು ಈ ಘಟನೆ ಮಾಸೋ ಮುನ್ನವೇ ಇದೀಗ ಮತ್ತೊಂದು ಘಟನೆ ಬೆಳಕಿಗೆ ಬರ್ತಾ ಇದೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೌಡೇಶ್ವರಿ ಬಸ್ ನಿಲ್ದಾಣದಲ್ಲಿ ಒಂದು ಮಗುವನ್ನ ಕಳ್ಳತನ ಮಾಡಿ ಎತ್ಕೊಂಡು ಹೋಗಿರುವಂತಹ ಘಟನೆ ಸದ್ಯಕ್ಕೆ ಈಗ ವೈರಲ್ ಆಗ್ತಾ ಇದೆ. ಮಗುವನ್ನ ಎತ್ಕೊಂಡು ಹೋಗ್ತಿರುವಂತಹ CCTV ದೃಶ್ಯಾವಳಿಯಲ್ಲೂ ಕೂಡ ಸರಿಯಾಗಿರುವಂತದ್ದು. ಈ ಒಂದು ಘಟನೆ ಫೆಬ್ರವರಿ 17ರಂದು ಕಳ್ಳತನ ಆಗಿರುವಂತಹ ಘಟನೆ ಸಂಬಂಧಪಟ್ಟಾಗೆ ಆ ಮಗುವಿನ ತಾಯಿ FIR ಮಾಡಿಸುವಂತ ಕೆಲಸ ಆಗಿದೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ಮಗುವನ್ನ ಹುಡುಕಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಯಾರು ಮಗುವನ್ನ ಎತ್ಕೊಂಡು ಹೋಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಹೆಚ್ಚು ಕಡಿಮೆ ಇವತ್ತಿಗೆ 20 ದಿನ ಆಗ್ತಾ ಇದ್ರು ಕೂಡ ಸದ್ಯಕ್ಕೆ ಆ ಮಗು ಮಿಸ್ ಆಗಿರುವಂತಹ ಮಗುವನ್ನ ಹುಡ್ಕ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಮಗು ದೊರಕಿಲ್ಲ ಎನ್ನುವಂತ ಅಳಲನ್ನ ತೋಡ್ಕೊಳ್ಳುವಂತ ಕೆಲಸ ಮಗುವಿನ ತಾಯಿ ಮಾಡ್ತಾ ಇರುವಂತದ್ದು. ಜೊತೆಗೆ ಆ ಪೋಸ್ಟರ್ ನ ಅಂದ್ರೆ ಆ ಮಗು ಮಿಸ್ ಆದಂತಹ ಒಂದು ಜಾಗಗಳು ಸೇರಿದಂತೆ ಹತ್ರ ಎಲ್ಲೆಲ್ಲಿ ಮಗುವನ್ನ ಕರ್ಕೊಂಡು ಆ ಮಗು ತಾಯಿ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಅಲ್ಲೆಲ್ಲವೂ ಕೂಡ ಪೋಸ್ಟರ್ ಅಂಟಿಸುವ ಮೂಲಕವಾಗಿ ಮಗುವನ್ನ ಹುಡುಕಿ ಕೊಡಿ ಎನ್ನುವಂತ ಸಾರ್ವಜನಿಕರು ಕೂಡ ಮನವಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಈ ಮಿಸ್ಸಿಂಗ್ ಪೋಸ್ಟರ್ ಸಂಬಂಧಪಟ್ಟಾಗೂ ಕೂಡ ಜನರು ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತದೆ. ಬೆಂಗಳೂರಿನಲ್ಲಿ ಮಕ್ಕಳು ಕಳ್ಳರು ಎನ್ನುವಂತ ನಿಟ್ಟಿನಲ್ಲಿ ಏನು ಇತ್ತೀಚೆಗೆ ಒಂದು ಕೇಳಿ ಬರ್ತಾ ಇದೆಯೋ ಪ್ರಕರಣಗಳ ಸಂಬಂಧಪಟ್ಟಾಗೆ ಈ ಒಂದು ಘಟನೆ ಮಿಸ್ಸಿಂಗ್ ಆಗಿರುವಂತಹ ಮಗುವಿನ ಮಿಸ್ಸಿಂಗ್ ಆಗಿರುವಂತಹ ಪ್ರಕರಣ ಸಂಬಂಧಪಟ್ಟಾಗೂ ಕೂಡ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. 20 ದಿನ ಆಗ್ತಾ ಇದ್ರು ಕೂಡ ಈ ಮಗು ಎಲ್ಲೋಯ್ತು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ CCTV ಫುಟೇಜ್ ಗಳನ್ನ, ಅದೊಂದೇ CCTV ಫುಟೇಜ್ ಅಲ್ಲ, ಈಗೇನು ದೃಶ್ಯಾವಳಿಗಳಲ್ಲಿ ಸಿಗ್ತಿರುವಂತ CCTV ಇದೊಂದೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಮಗುವಿನ ಒಂದು ಚಲನವನ್ನ ಅಂದ್ರೆ ಆ ಮಗುವಿನ ಎತ್ಕೊಂಡು ಹೋಗಿರುವಂತಹ ಆಕೆ ಏನಿದ್ರು ಲೇಡಿ ಸಂಬಂಧಪಟ್ಟಾಗಿ ಇನ್ನೂ ಸುತ್ತಮುತ್ತಲು ಇರುವಂತಹ CCTV ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಗಿದೆ. ಇದರ ಹೊರತಾಗಿಯೂ ಕೂಡ ಮಿಸ್ ಆದಂತಹ ಮಗು ಇನ್ನೂ ಸಿಗದೇ ಇರುವಂತಹ ಒಂದು ಆತಂಕದ ಛಾಯೆ ಬೆಂಗಳೂರಿನಲ್ಲಿ ಮೂಡಿರುವಂತದ್ದು. ಜೊತೆಗೆ ಪೊಲೀಸರಿಗೂ ಕೂಡ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರವೀಣ್, ಮಂಜುನಾಥ್, ಈ ಘಟನೆ ನೋಡ್ತಾ ಇದ್ರೆ ಹಗಲತ್ತು ಆಗಿರುವಂತ ಘಟನೆ. ಮಗು ಕಳ್ಳತನ ಆದಾಗ ಪೋಷಕರಿದ್ರ, ಹೆಂಗಾಯ್ತಿದ ಘಟನೆ? ಮಗು ಎಲ್ಲಿದ್ದಾಗ ಕಳ್ಳತನ ಆಗಿದ್ದು? ಚೌಡೇಶ್ವರಿ ಬಸ್ ನಿಲ್ದಾಣ ಸಂಬಂಧಪಟ್ಟಾಗೆ ಮಗು ಮತ್ತು ತಾಯಿ ಒಂದ್ ಜಾಗದಲ್ಲಿ ಇರ್ತಾರೆ. ಆ ಮಗು
ಆಟ ಆಡ್ತಿರುವಂತ ಸಂದರ್ಭದಲ್ಲಿ ಮಗುವಿನ ತಾಯಿ ಕೊಂಚ ಅಂದ್ರೆ ಆಜು ಬಾಜಿನಲ್ಲಿ ಇದ್ದಂತ ಒಂದು ಅಂಗಡಿಗೆ ಹೋಗಿ ಮಗುವಿಗೆ ಒಂದು ತಿಂಡಿ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಮಗು ಅಲ್ಲೇ ಆಟ ಆಡುವಂತ ಸಂದರ್ಭದಲ್ಲಿ ಆ ಮಹಿಳೆ ಏನೀಗ ಮಿಸ್ಸಿಂಗ್ ಪ್ರಕರಣ ಸಂಬಂಧಪಟ್ಟಾಗೆ ಮಗುವನ್ನ ಎತ್ಕೊಂಡು ಹೋಗ್ತಿರುವಂತ ಮಹಿಳೆ ಏನಿದ್ದಾಳೋ ಎಲ್ಲ ಆಜು ಬಾಜಿನಲ್ಲೇ ತೆಗೆದುಕೊಂಡು ಹೋಗಿರುವಂತ ಸಾಧ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೇಳ್ತಾ ಇದೆ. ಹೀಗಾಗಿ ಆ ಮಗುವಿನ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾ ಇದ್ರೆ ಮಗುವಿನ ತಾಯಿ ಏನಿದ್ದಾರೋ ಗಂಡನನ್ನ ಬಿಟ್ಟು ಆಕೆಯ ಅಕ್ಕನ ಮನೆಯಲ್ಲಿ ವಾಸವಿದ್ದಾಳೆ ಎನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಜೊತೆಗೆ ಗಂಡನ ಕಡೆಯಿಂದ ಏನಾದ್ರೂ ಮಗುವಿನ ತೆಗೆದುಕೊಂಡು ಹೋಗಿರಬಹುದಾ ಎನ್ನುವಂತ ಕೂಡ ಪೊಲೀಸ್ ಇಲಾಖೆ ಈಗಾಗಲೇ ತನಿಖೆ ಮಾಡುವಂತ ಕೆಲಸ ಆಗಿದೆ. ಆ ಮಗುವಿನ ತಾಯಿ ಏನಿದ್ದಾರೋ ಆಕೆಯ ಗಂಡನನ್ನ ವಿಚಾರಣೆ ಮಾಡಲಾಗಿದೆ. ಆ ಮಗುವಿನ ಅಂದ್ರೆ ಆತನ ಬಳಿಯೂ ಕೂಡ ಮಗು ಇಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ತನಿಖೆ ಮಾಡಿದಾದ ನಂತರ ಮತ್ತೆ ಆ ಮಗುವನ್ನ ಯಾರು ಕಳ್ತನ ಮಾಡಿರಬಹುದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರಿಗೆ ದೊಡ್ಡ ಮಟ್ಟದ ಒಂದು ತಲೆನೋವಾಗಿ ಶುರುವಾಗಿದ್ದು, ಸದ್ಯಕ್ಕೆ ಈ ಮಗು ರಕ್ಷಣೆ ಆಗ್ಲೇಬೇಕು ಎನ್ನುವಂಥದ್ದು ಕೂಡ ಪೊಲೀಸ್ ಇಲಾಖೆಯಿಂದ ಒತ್ತಾಯ ಅಂದ್ರೆ ಬೆಂಗಳೂರಿಗೆ ಕೆಟ್ಟ ಹೆಸರು ಬರೋದು ಬೇಡ. ಈಗಾಗಲೇ ಸಾಕಷ್ಟು ಭಾಗಗಳಲ್ಲಿ ಮಗುವಿನ ಕಳ್ಳತನ ಪ್ರಕರಣ ಆಗ್ಬೋದು. ಜೊತೆಗೆ ಬೆಂಗಳೂರಿನ ಖಾಸಗಿ ಒಂದಷ್ಟು ಶಾಲೆಗಳ ಬಳಿ ಮಾಸ್ಕ್ ಮ್ಯಾನ್ ಓಡಾಡ್ತಾ ಇದ್ದಾನೆ, ಚಾಕ್ಲೇಟ್ ಕೊಡುವ ನೆಪದಲ್ಲಿ ಮಗುವಿನ ಹತ್ರ ಬರ್ತಾ ಇದ್ದಾರೆ ಎನ್ನುವಂತ ಕೂಡ ಇತ್ತೀಚೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿದೆ. ಈ ಎಲ್ಲಾ ಪ್ರಕರಣಗಳ ಸಂಬಂಧಪಟ್ಟಾಗೆ ಈಗ ಈ ಒಂದು ಹೆಣ್ಣು ಮಗು ಹೆಚ್ಚು ಕಡಿಮೆ 2-3 ವರ್ಷದ ಮಗು ಈಗ ನಾಪತ್ತೆ ಆಗಿರುವಂತ ಸಂಬಂಧಪಟ್ಟಗೂ ಕೂಡ ಸರ್ಕಾರಕ್ಕೆ ಸೇರಿದಂತೆ ಪೊಲೀಸ್ ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಕೂಡಲೇ ಮಗುವನ್ನ ರಕ್ಷಣೆ ಮಾಡಬೇಕು, ಮಿಸ್ ಆಗಿರುವಂತ ಮಗುವನ್ನ ಪೋಷಕರಿಗೆ ತಲುಪಿಸಬೇಕು ಎನ್ನುವಂಥದ್ದು ಕೂಡ ಪೊಲೀಸ್ ಇಲಾಖೆ ಒಂದು ಗಮನಾರ್ಹವಾದಂತ ಒಂದು ತನಿಖೆ ನಡೆತಿರುವಂತ ಕಾರಣದಿಂದಾಗಿ ಮಗು ಸಿಗುತ್ತಾ ಅಥವಾ ಇನ್ನೆಷ್ಟು ದಿನಗಳ ಕಾಲದ ತನಿಖೆ ನಡೆಯುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕಾಡ್ತಿರುವಂತ ಪ್ರಶ್ನೆ ಆಗಿದೆ ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.